ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಸಚಿವ ಜಾರಕಿಹೊಳಿ ರಾಯಭಾಗ ತಾಲೂಕಿನ ವಿವಿಧ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ಹಳೆ ದಿಗ್ಗೆವಾಡಿಯಲ್ಲಿ ಪ್ರವಾಹ ಪರಿಸ್ಥಿತಿ ಸಚಿವ ಸತೀಶ್ ಜಾರಕಿಹೊಳಿ ವೀಕ್ಷಿಸಿದ್ರು. ಮಳೆ ಜಾಸ್ತಿ ಆಗಿರೋದ್ರಿಂದ ಇನ್ನಷ್ಟು ನೀರು ಬರಬಹುದು. 5 ಲಕ್ಷ ರೂಪಾಯಿ ಘೋಷಣೆ ಮಾಡಿದಾಗ ಎಲ್ಲರಿಗೂ ಪರಿಹಾರ ತಲುಪಿಸುವುದು ಸಾಧ್ಯವಾಗಿರೋದಿಲ್ಲ. ಆದ್ದರಿಂದ ನೆರವು ಮೊತ್ತ ಕಡಿಮೆಯಾದರೂ ಕೂಡ ಸರಿ ಎಲ್ಲರಿಗೂ ಪರಿಹಾರ ತಲುಪಿಸುವುದು ಸರ್ಕಾರದ ಉದ್ದೇಶವಾಗಿದೆ ಎಂದು ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ನೆರೆಯ ಮಹಾರಾಷ್ಟ್ರ ಹಾಗೂ ಜಿಲ್ಲೆಯಲ್ಲಿ ವ್ಯಾಪಕ ಮಳೆಯಾಗ್ತಾ ಇರುವ ಹಿನ್ನೆಲೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ರಾಯಭಾಗ ತಾಲೂಕಿನ ಕುಡಚಿ ಸೇರಿ ವಿವಿಧ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಪರಿಶೀಲಿಸಿದರು. ಜಮಖಂಡಿ ಮೀರಜ್ ರಾಜ್ಯ ಹೆದ್ದಾರಿ ಮೇಲಿನ ಕುಡಚಿ ಸೇತುವೆ ಮುಳುಗಡೆಯಾಗಿದ್ದು ನೀರಿನ ಮಟ್ಟದ ಏರಿಳಿತದ ಕುರಿತು ಮಾಹಿತಿ ಪಡೆದಿದ್ದಾರೆ. ಬಳಿಕ ಹಳೆ ದಿಗ್ಗೆವಾಡಿಯಲ್ಲಿ ಪ್ರವಾಹ ಪರಿಸ್ಥಿತಿ ವೀಕ್ಷಣೆ ಮಾಡಿದ್ರು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಸತೀಶ್ ಜಾರಕಿಹೊಳಿ, ಪ್ರವಾಹಕ್ಕೆ ತುತ್ತಾಗುವ ಪ್ರದೇಶಗಳಲ್ಲಿ ಈಗಾಗಲೇ ಅಗತ್ಯ ಮುಂಜಾಗ್ರತಾ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಪ್ರವಾಹಕ್ಕೆ ತುತ್ತಾಗಬಹುದಾದ ಗ್ರಾಮಗಳನ್ನು ಗುರುತಿಸಲಾಗಿದ್ದು ಪ್ರವಾಹ ಸಂದರ್ಭದಲ್ಲಿ ಸ್ಥಳಾಂತರಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದರು. ಸದ್ಯಕ್ಕೆ ಮಹಾರಾಷ್ಟ್ರದಲ್ಲಿ ಮಳೆ ಜಾಸ್ತಿ ಆಗ್ತಾ ಇದ್ದು 3 ಲಕ್ಷ ಕ್ಯೂಸೆಕ್ ನೀರು ಬಿಟ್ಟಾಗ ಪ್ರವಾಹ ಪರಿಸ್ಥಿತಿ ಉದ್ಭವಿಸಿ ತೊಂದರೆಯಾಗುತ್ತೆ. ಆದ್ದರಿಂದ ಈ ಬಗ್ಗೆ ನಿರಂತರವಾಗಿ ನಿಗಾ ವಹಿಸಲಾಗಿದೆ ಎಂದರು. ಸಂಭವನೀಯ ಪ್ರವಾಹ ನಿರ್ವಹಣೆಗೆ ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಮಳೆ ಹೆಚ್ಚಾಗ್ತಾ ಇರೋದ್ರಿಂದ ರಕ್ಷಣಾ ತಂಡ, ಕಾಳಜಿ ಕೇಂದ್ರ ಸೇರಿ ಅಗತ್ಯ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಮಹಾರಾಷ್ಟ್ರದಲ್ಲಿ ಮಳೆ ಜಾಸ್ತಿಯಾಗಿರೋದ್ರಿಂದ ಇನ್ನಷ್ಟು ನೀರು ಬರಬಹುದು. ಈ ಕುರಿತು ನಿಗಾ ವಹಿಸಲಾಗಿದೆ. ಅಗತ್ಯ ಪ್ರದೇಶದಲ್ಲಿ ಕಾಳಜಿ ಕೇಂದ್ರಗಳ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು ಜನ ಬಂದ್ರೆ ಯಾವುದೇ ತೊಂದರೆ ಇಲ್ಲ. ಕೆಲವು ಜನ ಕಾಳಜಿ ಕೇಂದ್ರ ಅಥವಾ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಗೊಳ್ಳಲು ಹಿಂದೇಟು ಹಾಕ್ತಾ ಇದ್ದು ಅಧಿಕಾರಿಗಳು ಅವರ ಮನವೊಲಿಸಲಿದ್ದಾರೆ ಎಂದು ಸಚಿವರು ಹೇಳಿದ್ದಾರೆ. ಅತಿವೃಷ್ಟಿಯಿಂದ ಮಳೆ ಕಳೆದುಕೊಂಡ ಕುಟುಂಬಗಳಿಗೆ ಮನೆ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರದಿಂದ 3 ಲಕ್ಷ ರೂಪಾಯಿ ನೀಡಲು ಚಿಂತನೆ ನಡೆಸಲಾಗ್ತಾ ಇದೆ. ಇದರೊಂದಿಗೆ ಕೇಂದ್ರ ಸರ್ಕಾರದ ನೆರವು ಒದಗಿಸುವುದರ ಜೊತೆಗೆ ಇತರೆ ಯೋಜನೆಗಳ ಪ್ರಾಯೋಜನ ಕೂಡ ಒದಗಿಸಲಾಗುತ್ತೆ ಎಂದರು. 5 ಲಕ್ಷ ರೂಪಾಯಿ ಘೋಷಣೆ ಮಾಡಿದಾಗ ಎಲ್ಲರಿಗೂ ಪರಿಹಾರ ತಲುಪಿಸುವುದು ಸಾಧ್ಯವಾಗಿರೋದಿಲ್ಲ. ಆದ್ದರಿಂದ ನೆರವು ಮೊತ್ತ ಕಡಿಮೆಯಾದರೂ ಕೂಡ ಎಲ್ಲರಿಗೂ ಪರಿಹಾರ ತಲುಪಿಸುವುದು ಸರ್ಕಾರದ ಉದ್ದೇಶವಾಗಿದೆ ಎಂದರು. ನಮ್ಮ ಜಿಲ್ಲಾಡಳಿತ ಸಜ್ಜಾಗಿದೆ. 2-3 ತಿಂಗಳಿಂದಲೇ ಇದಕ್ಕೆ ಪೂರ್ವ ತಯಾರಿ ನಡೀತಾ ಇದೆ. ಇದು ಕೂಡ ಕಳೆದ ಒಂದು 15 ವರ್ಷದಿಂದ ಮಳೆ ಆಗ್ತದೆ ನಮ್ಮ ಜಿಲ್ಲೆಯಲ್ಲಿ. ಸೊ ಅದ್ರ ಬಗ್ಗೆ ಏನು ಮುಂಜಾಗ್ರತೆ ಕ್ರಮ ವಹಿಸಬೇಕಾಗಿತ್ತು ಜಿಲ್ಲಾಡಳಿತ. ಡಿಸಿ ಅವ್ರ ನೇತೃತ್ವದಲ್ಲಿ ಈಗಾಗಲೇ ಸುಮಾರು ಸಭೆಗಳನ್ನು ಮಾಡಿದ್ದಾರೆ. ಸುಮಾರು ಸ್ಪಾಟ್ಗಳಿಗೆ ಅವರೇ ಭೇಟಿ ಕೊಟ್ಟಿದ್ದಾರೆ. ಸೊ ಏನೇನು ತಯಾರಿ ಮಾಡಬೇಕು, ಗಂಜಿ ಕೇಂದ್ರ ಇರ್ಬೋದು ಅಥವಾ ರಕ್ಷಣಾ ತಂಡ ಇರ್ಬೋದು, ಸೊ ಬೇರೆ ಜಿಲ್ಲೆಗೆ ಮತ್ತು ಕೋಆರ್ಡಿನೇಷನ್ ಮಾಡುವಂಥ ಪ್ರಯತ್ನ ಅವರಿಂದ ಆಗ್ತಾಯಿದೆ. ಸೊ ಇಲ್ಲಿವರೆಗೆ ತೊಂದರೆ ಏನಿಲ್ಲ. ಇನ್ನೂ ಜಾಸ್ತಿ ನೀರಾರ ಆಗ್ಬೋದು, ಅದಕ್ಕೂ ಕೂಡ ಅವ್ರ ತಯಾರಿಯಲ್ಲಿದ್ದಾರೆ. ನೋಡೋಣ ಎಷ್ಟು ಆಗ್ತದೆ ನಮ್ಮ ಒಂದು ನಿರೀಕ್ಷೆ ಇದೆ. ನೀರೇನಿದೆ ಆದರೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಬರ್ಬೋದು. ಬಂದರೂ ಕೂಡ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಸರ್ವ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಬರಲಿ, ಇನ್ನೂ 30,000 ಏನು ಬಿಡ್ತಿದ್ದಾರೆ. 30,000 ಬಂದರೆ ಏನಂತಂದ್ರೆ 3 ಲಕ್ಷ ಮೇಲೆ ಬಂದ್ರೆ ನಮ್ಗೆ ಸ್ವಲ್ಪ ತೊಂದರೆ ಪ್ರಾರಂಭ ಆಗೋದು. ತಲಾಟಿ ಇರ್ಬೋದು, ಆರ ಇರ್ಬೋದು, ರೆಡಿ ಇದ್ದಾರೆ. 6 ಜನ ಬರ್ಬೇಕಲ್ಲಿ. ಜನ ಬಂದರೆ ರೆಡಿ ಮಾಡ್ತಾರೆ. ಅದೇನು ಇದನ್ನು 1 ಅವರ್ನಾಗ ರೆಡಿ ಮಾಡ್ತಾರೆ. ಎಲ್ಲ ರೆಡಿ ಮಾಡಿ ಇಟ್ಕೊತಾರೆ. ಸ್ಕೂಲ್ನಲ್ಲಿ ಲಾಸ್ಟ್ ಟೈಮ್ ಅನುಭವ ಇದ್ದಾರೆ. ದೊಡ್ಡ ಇದಕ್ಕಿಂತ ಹೆಚ್ಚು 5 ಲಕ್ಷ ಕ್ಯೂಸೆಕ್ ನೀರು ಬಂದಿದೆ. ಅವಾಗೆಲ್ಲ ಏನು ಎಂತ ಎಲ್ಲನೂ ಕೂಡ ಜಿಲ್ಲಾಡಳಿತ ಗೊತ್ತಿದೆ. ಯಾರೇ ಬಂದರೂ ಅದನ್ನು ಮಾಡ್ಲಿಕ್ಕೆ ಅವರ ತಯಾರಿ ಇದ್ದಾರೆ. ಸರ್, ಕೆಲವು ಕಡೆ ಜನ ಬರ್ಲಿಕ್ಕೆ ರೆಡಿ ಇಲ್ಲ ಸರ್. ಈಗ ಹುಲಕ್ಬಾಳಿದಲ್ಲಿ ಅವ್ರು ಮನವೊಲಿಸುವಂಥ ಕೆಲಸ ಜಿಲ್ಲಾಡಳಿತ ಪೊಲೀಸರು ಮಾಡ್ತಿದ್ದಾರೆ. ಯಾಕಂದರೆ ಅವರು ಇನ್ನೂ ಬರಲಿ, ನೀರು ಜಾಸ್ತಿ ಬಂದಾಗ ಶಿಫ್ಟ್ ಆಗ್ಬೋದು. ಶಾಶ್ವತ ಪರಿಹಾರ ಮಾಡಿಕೊಡ್ಬೇಕು ನಮ್ಗೆ. ಅದಿದೆ, ಭಾಳಷ್ಟಿಂದ 20 ವರ್ಷದಿಂದ ಪೆಂಡಿಂಗ್ ಇದೆ. ಇನ್ನೊಂದು ಪ್ರಮುಖವಾಗಿ ಸರ್, ಏನು ಸಂಪೂರ್ಣ ಮನೆ ಏನು ಹಾನಿ ಆದರೆ 5 ಲಕ್ಷ ಬರ್ತೈತೆ ಸರ್ ಸರ್ಕಾರದಿಂದ. ಈಗ ಕೇವಲ ಈ ಸರ್ಕಾರ ನಮ್ಗೆ 1 ಲಕ್ಷ ಮಾತ್ರ ಕೊಡ್ತಾ ಇದೆ ಅಂತ ಹೇಳಿ ಕೆಲವೊಂದಿಷ್ಟು ಎಲ್ಲ ಅದನ್ನು ಮಾಡ್ತಿದ್ದಾರೆ. ಒಂದು ಜೊತೆಗೆ ಮನೆ ಕೂಡ ಕೊಡಬೇಕಂತ ಒಂದು ಕಂಬೈಂಡ್ ಆಗಿ 5 ಲಕ್ಷ ಕೊಡ್ಲಿಕ್ಕೆ ಆಗೋಲ್ಲ. 3 ಲಕ್ಷವರೆಗೆ ಕೊಡಲಿಕ್ಕೆ ಸರ್ಕಾರ ಒಂದು ಯೋಜನೆ ಅಂದರೆ 3 ಲಕ್ಷ ಒಳಗೆ ಮನೆ ನಿರ್ಮಾಣ ಮಾಡಿಕೊಡ್ತೀವಿ. ಒಂದು ಮನೆ ಪ್ಲಸ್ ಅವ್ರಿಗೆ 10 ಲಕ್ಷ ನಾರ್ಮ್ಸ್ ಇದೆ, ಅದರಲ್ಲಿ ಬರ್ತದೆ ಕೊಡಲಿಕ್ಕೆ ಅವಕಾಶ ಇದೆ. ಪ್ಲಸ್ ಒಂದು ಮನೆ ಅಂದರೆ ಹೆಚ್ಚು ಕಮ್ಮಿ ಅದು
ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಅದು ಒಂದು 2 ಲಕ್ಷವರೆಗೆ ಬಂದೇ ಬರ್ತದೆ. ಅದನ್ನು ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಹಿಂದೆ ನಾವು 5 ಲಕ್ಷ ಘೋಷಣೆ ಮಾಡಿದ್ದೀವಿ, ಆದರೆ ಭಾಳ ಮಂದಿ ಕೊಡಲಿಕ್ಕೆ ಆಗಿಲ್ಲ. ಘೋಷಣೆ ಆಯಿತು, ಅರ್ಧ ಜನ ತೊಗೊಂಡ್ರು, ಅರ್ಧ ಇನ್ನೂ ಹಾಗೆ ವೇಟಿಂಗ್ನಲ್ಲಿದ್ದಾರೆ. ಆ ರೀತಿ ಆಗ್ಬಾರ್ದು, ಎಲ್ಲರಿಗೂ ಮುಟ್ಟಬೇಕಂತ ಕಡಿಮೆ ಮಾಡುವಂಥ ಪರ್ಫೆಕ್ಟಾಗಿ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. CRF ಪ್ಲಸ್ ಸ್ಟೇಟು ಎರಡೂ ಕೂಡಿಸಿ ಕೊಡಬೇಕು. ಅದೇ ಅದರಲ್ಲಿ ಅದನ್ನ ಎರಡು ಕೂಡಿ 3-3.5 ಲಕ್ಷವರೆಗೆ ಕೊಡಿಸುವಂಥ ಪ್ರಯತ್ನ ಆಗಿದೆ ಸರ್ಕಾರದಲ್ಲಿ. ಪಕ್ಕದಲ್ಲಿ 6 ವರ್ಷ ಆಯ್ತು ಕಾಂಗ್ರೆಸ್ ಅದು ಭಾಳ ಚೆನ್ನಾಗಿ ನಮ್ಮ ಇಲಾಖೆ ಇನ್ನೊಂದು ಅಂಗ ಸಂಸ್ಥೆ ಕೆಲಸ ಮಾಡ್ತಾ ಇದೆ. 8 ವರ್ಷದಿಂದ ಪ್ರಾರಂಭ ಆಗಿದೆ. ಎಷ್ಟೆಲ್ಲ ಇಡೀ ರಾಜ್ಯದಲ್ಲಿ ಕೂಡ 2 ದಿವಸದಿಂದ ಮುಚ್ಚಲಿಕ್ಕೆ ಆಗಿಲ್ಲ. ಸುಮಾರು 4-5 ಮೀಟಿಂಗ್ಗಳನ್ನು ನಾವು ಮಾಡಿದ್ದೀವಿ. ಅವರಿಗೆ ಈ 24 ಡಿಸೆಂಬರ್ವರೆಗೆ ಕೊಟ್ಟು ಅಂತ ಹೇಳಿದ್ದಾರೆ. ವೇಟ್ ಮಾಡ್ತಾರೆ. ಸೇತುವೆ 6 ವರ್ಷ ಅದಂತ ಹೇಳಿದೆ, ಅದನ್ನು ಡೆಡ್ ಲೈನ್ ಕೊಟ್ಟಿದ್ದೀವಿ. 24 ಡಿಸೆಂಬರ್ವರೆಗೆ ಕೊಡ್ತು ಅಂತ ಹೇಳಿದ್ದಾರೆ. ಆಲ್ಮೋಸ್ಟು ಯಾಕಂದ್ರೆ ಲಾಸ್ಟ್ ಸಭೆ ಮಾಡಿದ್ದೀವಿ, ಎಂಡಿಗೆ ಈ ಸಾರಿ ಕೊಡ್ತು ಅಂತ ಹೇಳಿದ್ದಾರೆ. ಸೊ ಮುಗಿಲಿಕ್ಕೆ ಬಂದಿದೆ. ಆದಷ್ಟು ನಾವು ಅವ್ರಿಗೆ ಪ್ರೆಷರ್ ಮಾಡಿ ಮಾಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾಕಂದರೆ ಮುಖ್ಯ ರಸ್ತೆ ಸರ್ ಇದು ಮಹಾರಾಷ್ಟ್ರ. ಇಲ್ಲಿ ಇದಾದರೆ ನಮಗೆ ಯಾವುದೇ ತೊಂದರೆ ಇರೋಲ್ಲ, ಏನು ಮಾಡ್ತೀವಿ. ಸರ್, ಈಗ ದಲಿತರ ದುಡ್ಡನ್ನು ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ಮಾಡಿ ಧರಣಿ ಮಾಡ್ತಿದ್ದಾರೆ. ಇಲ್ಲ, ಅದು ತನಿಖೆ ಆಗಬೇಕಲ್ಲ, ತನಿಖೆ ಆಗಬೇಕು, ನ್ಯಾಯಾಲಯಕ್ಕೆ ಹೋಗ್ಬೇಕು, ಅಲ್ಲಿ ಫೈನಲ್ ಆಗಬೇಕು. ಈಗ ನಾವು ಆರೋಪ ಅಷ್ಟೇ, ನಿಜ ಆಗಲಿಕ್ಕೆ ನಾವು ವೇಟ್ ಮಾಡಬೇಕು. ರಾಜೀನಾಮೆ ಕೊಡಬೇಕನ್ನೋ ಆಗ್ರಹ ಕೂಡ ಕೊಡುವಂಥ ಪ್ರಶ್ನೆ ಇಲ್ಲ. ಅಂಥದ್ದೇನ ಅವರಿಂದ ಏನಾಗಿಲ್ಲ. ಯಾರು ಮಾಡಿದ್ದಕ್ಕೆ ಅವರು ಹೊಣೆಗಾರ ಆಗೋಲ್ಲ. ನಾನು ತಪ್ಪು ಮಾಡಿದ್ರೆ CM ಅವರು ಹೊಣೆಗಾರ ಅಲ್ಲ. ಸೊ ಯಾರಿಗೆ ಈಗಾಗಲೇ ಪನಿಷ್ಮೆಂಟ್ ಆಗಿದೆ, ಆದರೆ ಅಂತಿಮವಾಗಿ ಇನ್ನೂ ಕೋರ್ಟ್ನಲ್ಲಿ ನಿರ್ಧಾರ ಆಗಿದೆ. ಈ ನೀರಾವರಿ ಯೋಜನೆಯಲ್ಲಿ ನಿರಾಶ್ರಿತರಾಗ್ತಾರೆ, ಆ ಕುಟುಂಬಗಳಿಗೆ ಕೊಡುವ ವಿಶೇಷ ಸೌಲಭ್ಯ ಬಂದವರು ಕೊಡಬೇಕು ಅಂತ ಇದೆ. ಅದೇ ನಾಳೆ ಖಾನಾಪುರದಲ್ಲಿ ಅದ್ರ ಬಗ್ಗೆ ಸಭೆ ಮಾಡ್ತಾ ಇದ್ವಿ. ನಿನ್ನೆ ಕೂಡ ಒಂದು ಸಭೆ ಮಾಡಿದ್ದೀವಿ ಬೆಂಗಳೂರಲ್ಲಿ. ನಾಗರಾಜ್ ಅವರು ಖಾನಾಪುರ MLA. ಇವತ್ತು ನಾವು ಕುಡಚಿ ಹತ್ರ ಬಂದಿದ್ದೀವಿ. ಇಲ್ಲಿ ನನ್ನ ಹಿಂದ್ಗಡೆನೆ ಕೃಷ್ಣಾ ನದಿ ಏನು ಹರಿತಾ ಇದೆ, ಅದನ್ನು ನಾವೆಲ್ಲರೂ ಕಾಣ್ಬೋದು. ಇವತ್ತು ನನ್ನ ಜೊತೆ SP ಅವರು, CO ಅವರು, AC, ತಹಶೀಲ್ದಾರ್ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ. ಇವತ್ತು ಇನ್ನೂ ಸ್ವಲ್ಪ ಕ್ಷಣಗಳಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾರೆ. ಅವರ ಜೋಡಿ ಈ ಪ್ರಾಂತದ ಎಲ್ಲ ಜನಪ್ರತಿನಿಧಿಗಳು ಬಂದು ಇಲ್ಲಿ ವೀಕ್ಷಣೆ ಮಾಡಲಿಕ್ಕಿದ್ದಾರೆ. 1-2 ನಿಮಿಷದಲ್ಲಿ ಈಗಿನ ಪರಿಸ್ಥಿತಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮಹಾರಾಷ್ಟ್ರದಿಂದ ಕೃಷ್ಣಾ ನದಿ ಕ್ಯಾಚ್ಮೆಂಟ್ ಏರಿಯಾನಿದೆ, ಅದಕ್ಕೆ ಇವತ್ತು ಸಂಜೆ ಒಟ್ಟು ಸೇರಿ 2.5 ಲಕ್ಷ ಕ್ಯೂಸೆಕ್ಸ್ ಬರೋ ಸಾಧ್ಯತೆಗಳು ಇವೆ. ಅದರ ಪ್ರಕಾರ ಮುನ್ನೆಚ್ಚರಿಕೆ ವಹಿಸಿ ಆಳಮಟ್ಟಿ ಡ್ಯಾಮ್ ತನಕ ನಾವು ಅಲರ್ಟ್ನು ಟ್ರಿಗರ್ ಮಾಡಿದ್ದೀವಿ. ಅಲ್ಲಿ ಆಲ್ರೆಡಿ 2.5 ಲಕ್ಷ ಕ್ಯೂಸೆಕ್ಸ್ ಬಿಡ್ತಾ ಇದ್ದಾರೆ. ಇವತ್ತು ರಾತ್ರಿ ಒಳಗಡೆ 3 ಲಕ್ಷ ಕ್ಯೂಸೆಕ್ಸ್ ಬಿಡ್ಲಿಕ್ಕೂ ಅವರು ಆಲ್ರೆಡಿ ಅನುಮೋದನೆ ಕೊಟ್ಟಿದ್ದಾರೆ. ಇದಲ್ಲದೆ ಘಟಪ್ರಭಾ ನದಿಯಿಂದ ಹಿಡ್ಕಲ್ ಡ್ಯಾಮ್ ಇರ್ಬೋದು, ಅಲ್ಲಿ 25,000 ಕ್ಯೂಸೆಕ್ಸ್ ಸದ್ಯಕ್ಕೆ ಬಿಡ್ತಾ ಇದ್ದಾರೆ. ಅದರ ಜೋಡಿ ಲೋಳ್ಸೂರ್ ಬ್ರಿಡ್ಜ್ ಮುಖಾಂತರ ಇನ್ನೊಂದು 25,000 ಕ್ಯೂಸೆಕ್ಸ್ ಬಂದು ಘಟಪ್ರಭಾ ನದಿ ಮುಖಾಂತರ ನಮ್ಮ ಆಳಮಟ್ಟಿಗೆ ಹೋಗಿ ಸೇರುತ್ತೆ. ಅದರಿಂದ ಎಲ್ಲ ಸೇರಿ ಒಂದು 3 ಲಕ್ಷ ಕ್ಯೂಸೆಕ್ಸ್ ಇವತ್ತು ರಾತ್ರಿ ನಮ್ಮ ಸಿಸ್ಟಮ್ 2 ಕ್ಯಾಚ್ಮೆಂಟ್ ಏರಿಯಾಸ್ ಮುಖಾಂತರ ಆಳಮಟ್ಟಿಗೆ ಹೋಗಿ ಸೇರುತ್ತೆ. ಅದಕ್ಕಂತ ಬಹಳ ಪೂರ್ವದಲ್ಲೇ 3 ಲಕ್ಷ ಕ್ಯೂಸೆಕ್ಸ್ ಬಿಡ್ಲಿಕ್ಕೂ ಅಲ್ಲಿ ನಿರ್ಧಾರ ಮಾಡಿ ಇಟ್ಕೊಂಡಿದ್ದಾರೆ. ಎಲ್ಲ ಜನರಿಗೆ ಮನವಿ ಏನಂದರೆ, ಜಿಲ್ಲಾಡಳಿತದಿಂದ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ಪೊಲೀಸ್ ವತಿಯಿಂದ ಇರ್ಬೋದು, ಫೈರ್ ಡಿಪಾರ್ಟ್ಮೆಂಟ್ ಇರ್ಬೋದು, ನಾವು ಏನಾದರೂ ಅಲರ್ಟ್ ಸೌಂಡ್ ಮಾಡ್ತಾ ಇದ್ದೀವಿ ಅಂದರೆ ದಯವಿಟ್ಟು ನಾವು ಆಲ್ರೆಡಿ ಕಾಳಜಿ ಕೇಂದ್ರಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಅದಕ್ಕೆ ತಾವೆಲ್ಲರೂ ಶಿಫ್ಟ್ ಆಗಬೇಕು ಅಂತ ನಾನು ಕೋರ್ಪಡ್ತಾ ಇದ್ದೀನಿ. ಧನ್ಯವಾದಗಳು. ಬೆಳಿಗ್ಗೆಯಿಂದ ನಾನು SP ಅವರು ಮತ್ತು ಅಪರ ಮುಖ್ಯ ಕಾರ್ಯದರ್ಶಿ ಅವರು, MD KBJNL ಅವರು, ಮತ್ತು ನಮ್ಮ ರಶ್ಮಿ ಮಹೇಶ್ ಮೇಡಮ್, ಗೌರವ್ ಗುಪ್ತಾ ಸಾಹೇಬರು ಹಾಗೂ CM ಆಫೀಸಲ್ಲಿ CM ಸಾಹೇಬರು ಖುದ್ದು, ಮತ್ತು ರೆವಿನ್ಯೂ ಮಿನಿಸ್ಟ್ರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇಲ್ಲಿ ಮತ್ತು ಆ ಭಾಗದಲ್ಲಿ ಇರೋ ಎಲ್ಲ ಕಲೆಕ್ಟರ್ಗಳ ಜೊತೆ ಒಂದು ನಾವು ಮೀಟಿಂಗ್ ಮಾಡಿದ್ದಾರೆ. ಅಲ್ಲಿ ಕೋಲ್ಹಾಪುರ ಜಿಲ್ಲೆ ಇರ್ಬೋದು, ಸತಾರ್ ಇರ್ಬೋದು, ಎಲ್ಲ ಜಿಲ್ಲಾಧಿಕಾರಿಗಳ ಜೊತೆ ನಾನು ಮಾತಾಡಿದ್ದೀನಿ, ಅವರೆಲ್ಲರೂ ಮಾತಾಡಿದ್ದಾರೆ. ನಾವು ಈ ಸತಿ ಭಾಳ ಒಳ್ಳೆ ಕೋಆರ್ಡಿನೇಷನ್ ಮಾಡ್ತಾ ಇದ್ದೀವಿ. ಕೊಯ್ನಾದಿಂದ ಸದ್ಯಕ್ಕೆ 10,000 ಕ್ಯೂಸೆಕ್ಸ್ ಬಿಡ್ತಾ ಇದ್ದಾರೆ. ಇನ್ನೊಂದು 3 ದಿವಸದ ನಂತರ ಒಂದು 30,000 ಕ್ಯೂಸೆಕ್ಸ್ ಬಿಡೋ ಸಾಧ್ಯತೆಗಳಿದೆ. ಅಲ್ಲಿ ಬರೀ ಡ್ಯಾಮ್ ಒಂದು 70% ಫಿಲಪ್ ಆಗಿದೆ, ಇನ್ನೂ ತುಂಬ ಕೆಪಾಸಿಟಿ ಇದೆ. ಇದರ ಪ್ರಕಾರ ನಾವು ಪ್ರತಿ ಅವರ್ ಮಹಾರಾಷ್ಟ್ರದಲ್ಲಿರೋ ಎಲ್ಲ ಕಲೆಕ್ಟರ್ಗಳ ಜೊತೆ ಮಾತಾಡಿಕೊಂಡೆ ನಾವಿಲ್ಲಿ ಆ್ಯಕ್ಷನ್ ಮಾಡ್ತಾ ಇದ್ದೀವಿ. ಅಲ್ಲಿ ಅವ್ರು ಬಿಡೋ ಮುಂಚೆನೆ ಒಂದು ದಿವಸ ಮುಂಚೆನೆ ನಾವಿಲ್ಲಿ ಬಿಡೋ ವ್ಯವಸ್ಥೆಗಳನ್ನು ಮಾಡ್ಬಿಡ್ತೇವೆ. ನನ್ನ ಪ್ರಕಾರ ಆಲ್ಮಟ್ಟಿದಿಂದ ನಾವೀಗ ಏನು ಬಿಡ್ತಾ ಇದೀವೋ ಅದರಿಂದ ಇಲ್ಲಿನ ನೀರಿನ ಮಟ್ಟ ಕಡಿಮೆ ಆಗುತ್ತೆ.
ಅದರ ಜೋಡಿ ಮಹಾರಾಷ್ಟ್ರದಿಂದ ಏನು ಬರುತ್ತೆ ಅದನ್ನು ಜೋಡಿಸ್ಕೊಂಡಿದ್ದೀವಿ ಅಂದ್ರೂ ಸ್ವಲ್ಪ ಮೋಟಾಮೋಟಿ ಇದೇ ರೀತಿಯ ಮಳೆ, ಇದೇ ರೀತಿಯ ಏನು ಪ್ರವಾಹ ಇದೆ ಅದು ಇರ್ಬೋದು. ಸೊ ಇದಕ್ಕೆ ನಾವು ಸಿದ್ಧರಾಗಿದ್ದೀವಿ, ಏನು ಸಮಸ್ಯೆ ಇಲ್ಲ. ಈಗಲೂ ಜಿಲ್ಲೆ ಜನರಿಗೆ ಏನಂದರೆ ನಮ್ಮ ಮೆಸೇಜ್ ಜಿಲ್ಲಾಡಳಿತದಿಂದ ಯಾವುದೇ ತೊಂದರೆ ಇಲ್ಲ. ಬಟ್ ನಾವು ನಮ್ಮ ವತಿಯಿಂದ ಆಡಳಿತದಿಂದ ಏನಾದರೂ ತಮಗೆ ಮೆಸೇಜ್ ನಾವು ಪಾಸ್ ಆನ್ ಮಾಡ್ತಾ ಇದ್ದೀವಿ ಅಂದರೆ ದಯವಿಟ್ಟು ಸಹಕರಿಸಿ. ತಮಗೋಸ್ಕರ ತಮ್ಮ ಜೋಡಿ ನಾವು ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲರೂ ನಮ್ಮ ಕಾಳಜಿ ಕೇಂದ್ರಕ್ಕೆ ನಾವು ಯಾವಾಗ ಹೇಳ್ತೀವೋ ಅವಾಗ ಹೋಗಬೇಕು. ಸರ್, ಫೋರ್ಕಾಸ್ಟ್ ನಮ್ಮ ಕಡೆ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಯೆಲ್ಲೋ ಅಲರ್ಟ್ ಇದೆ. ಆದರೆ ಮಹಾರಾಷ್ಟ್ರ ಕ್ಯಾಚ್ಮೆಂಟಲ್ಲಿ ನೆಕ್ಸ್ಟ್ 3 days ರೆಡ್ ಅಲರ್ಟ್ ಇದೆ. ಅದರಿಂದ ಅವರು ನೀರು ಬಿಡ್ತಾ ಇದ್ದಾರೆ. ಬಟ್ ಅದಕ್ಕೆ ಪೂರ್ವ ಸಿದ್ಧತೆಗಳು ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ವಿ. ಏನು ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಒಂದೆರಡು ಕಡೆ ಮೀಡಿಯಾದಲ್ಲಿ ಸುದ್ದಿನೂ ಬಂತು, ಸೊ ಅಲ್ಲಿ ಬೋರ್ಡ್ ವ್ಯವಸ್ಥೆ ಇಲ್ಲ ಅಂತ ಹೇಳಿ. ನಿಜ ಹೇಳಬೇಕಂದ್ರೆ ನಾವು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಆದರೆ ಆ ಪಾಯಿಂಟಲ್ಲಿ ಆವಾಗ ಅವರಿಗೆ ಸಿಗಲಿಲ್ಲ ಅಂದರೆ ಆದರೂ ನಾವು ಅಲ್ಲಿ ಹೋಗಿ ಬೋರ್ಡ್ ಈಗ ಕಲ್ಪಿಸ್ಕೊಡ್ತಾ ಇದ್ದೀವಿ. ಎಲ್ಲೆಲ್ಲಿ ಪ್ರವಾಹ ಹೆಚ್ಚು ಆಗ್ತಾ ಇದೆ ಅಲ್ಲಿ ನಾವು ಮೋಟರ್ ಬೋಟ್ ಕೊಡ್ಲಿಕ್ಕೆ ಸರ್. ಇನ್ನೊಂದು ಸರ್, 2019 2021ರಲ್ಲಿ ಸರ್ ಆಲಮಟ್ಟಿಯಿಂದ ನೀರು ಬಿಡದ ಕಾರಣ ಒಂದು ರೀತಿಯ ಫ್ಲಡ್ ಬಂದಿತ್ತು ಸರ್. ಆ ಥರದ್ದು ಏನಾದರೂ ಸಿಚುವೇಶನ್ ಈ ಸರಿ ಇಲ್ಲ, ಈ ಸದ್ಯ ಆಗ್ಲಿಕ್ಕಿಲ್ಲ. ಈಗ ನಮ್ಮ ಜಿಲ್ಲೆಯಿಂದ ಅಲ್ಲಿ ರಾಯಚೂರು ಗುಲ್ಬರ್ಗಾ ಮಠ, ನಮ್ಮ ಜಿಲ್ಲೆಯಿಂದ ರಾಯಚೂರು ಗುಲ್ಬರ್ಗಾ ಮಠ ಎಲ್ಲ ಒಂದೇ ರೀತಿಯ ಕೋಆರ್ಡಿನೇಷನ್ ಮಾಡ್ಕೊಳ್ತಾ ಇದ್ದೀವಿ. ನಾವು ಇಲ್ಲಿ ಏನಾದರೂ ಬಿಡ್ತಾ ಇದ್ದೀವಿ ಅಂದರೆ ನಮ್ಮ ಆಳಮಟ್ಟಿ ಇರ್ಬೋದು, ಅಲ್ಲಿ ಕೆಳಗಡೆ ನಾರಾಯಣಪುರ ಡ್ಯಾಮ್ ಇರ್ಬೋದು, ಅಲ್ಲಿ ಮಠ ಒಳ್ಳೆ ಕೋಆರ್ಡಿನೇಷನ್ ಇದೆ. ಕೊಯ್ನಾದಿಂದ ನಾರಾಯಣಪುರ ಡ್ಯಾಮ್ ಮಠ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡ್ತೀವಿ. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಹುಲ್ ಶಿಂದೆ, ಪ್ರೊಬೇಷನರಿ IAS ಅಧಿಕಾರಿ ದಿನೇಶ್ ಕುಮಾರ್ ಮೀನಾ, ಚಿಕ್ಕೋಡಿ ಉಪವಿಭಾಗದ ಅಧಿಕಾರಿ ಸುಭಾಷ್ ಸಂಪಂಗಾವಿ, ರಾಯಬಾಗ ತಹಶೀಲ್ದಾರ್ ಸುರೇಶ್ ಮುಂಜೆ, KS ಕುಲಕರ್ಣಿ, ಬೋಡಾ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಲೆ, ಉಪ ತಹಶೀಲ್ದಾರ್ ಶಾಂತಿವೀರ್ ದೊಡ್ಡಮನಿ, ಲೋಕೋಪಯೋಗಿ ಇಲಾಖೆ ಅಧಿಕಾರಿ RB ಮನೋವಡ್ಡರ್, ಹೆಸ್ಕಾಂ ಇಲಾಖೆ ಅಧಿಕಾರಿ ಆನಂದ್ ನಾಯಕ್, ಕೃಷಿ ಇಲಾಖೆ ಅಧಿಕಾರಿ ವಿನೋದ್ ಮಾವರ್ಕರ್ ಸೇರಿ ವಿವಿಧ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ತಾಜಾ ಸುದ್ದಿಗಾಗಿ MTV News 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.